ಆತ್ಮೀಯ ಸ್ನೇಹಿತರೆ, ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಪ್ರಸಿದ್ಧ ಚಟ್ನಿ ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಸ್ನೇಹಿತರೆ, ನಮ್ಮಲ್ಲಿ ಕುಟ್ಟು ಕಲ್ಲಿನಲ್ಲಿ ಚಟ್ನಿ ಕುಟ್ಟು ಪದ್ಧತಿ ಇದೆ. ಆ ಪ್ರಕಾರ ಹಳೆ ಪದ್ಧತಿ ಪ್ರಕಾರ ಕಲ್ಲಲ್ಲಿ ಮಾಡೋ ಚಟ್ನಿ ಭಾರಿ ಟೇಸ್ಟಿ ಆಗ್ತದೆ. ಆದರೆ ಇದೀಗ ಏನು ಮಾಡ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ, ಆಮೇಲೆ ಹಸಿ ಶುಂಠಿ ಒಂದಿಷ್ಟು, ಆಮೇಲೆ ಕರಿಬೇವು ಸೊಪ್ಪು ಒಂದಿಷ್ಟು, ಆಮೇಲೆ ಮಾವಿನಕಾಯಿ ಹೆರ್ದು ಇಟ್ಟಿದ್ದೀನಿ. ಈಗ ಅದು ಮಾವಿನಕಾಯಿ ಹೆರ್ದು ಹಾಕ್ತೀನಿ. ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ತೀನಿ ನೋಡಿ. ಇವಾಗ ಇದು ಅಷ್ಟ ಕಡಲೆಬೇಳೆ ತೊಗೊಂಡಿದ್ದೀನಿ. ನೆನೆ ಹಾಕಿದ ಕಡಲೆಬೇಳೆ, ಜವಾರಿ ಕಡಲೆಬೇಳೆ. ಇದನ್ನು ಕಲ್ಲಿನಲ್ಲಿ ಕುಟ್ಟಿ ಚಟ್ನಿ ತಯಾರು ಮಾಡುತ್ತೇನೆ. ಯಾವುದೇ ಮಿಕ್ಸರ್ ಅದು ಉಪಯೋಗ ಮಾಡುವಂಗಲ್ಲ. ಭಾಳ ಸಣ್ಣ ಆಗಬಾರ್ದು, ಅಬಡ ಜಬಡ ಆಗಬೇಕು. ಭಾಳ ಸಣ್ಣ ಆದ್ರೆ ಅದು ಏನಾಗುತ್ತೆ, ಟೇಸ್ಟ್ ಬರೋಂಗಿಲ್ಲ. ಈ ರೀತಿ ಜಜ್ಕೊಂಡಿದ್ದೀನಿ ಈಗ ಕಲ್ಲಾಗ. ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋದು ಖಾರ ಪುಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆ ಮಾವಿನಕಾಯಿ ಇರ್ತದಲ್ಲ. ಆಮೇಲೆ ಸ್ವಲ್ಪ ಉಳ್ಳಿಗಡ್ಡೆ ಇದನ್ನು ಏನು ಮಾಡಿ ಸಣ್ಣಗೆ ಹೆಚ್ಚಿಟ್ಟು ತೊಳೆದಿದ್ದೀನಿ. ಯಾಕೆ ತೊಳೆದ, ಒಳಗೆ ಕಾಟು ವಾಸನೆ ಹೋಗ್ಬೇಕಂತೇಳಿ ತೊಳೆದಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ತೀನಿ, ಉಳ್ಳಿಗಡ್ಡೆನೂ ಸ್ವಲ್ಪ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲ. ಮಾವಿನಕಾಯಿ ಚಟ್ನಿಗೆ ಬೆಲ್ಲ ಅವಶ್ಯ, ಬೆಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ. ಮತ್ತು ಪುನಃ ಇದನ್ನು ಏನು ಮಾಡ್ತೀನಿ, ಎಲ್ಲನೂ ಮತ್ತು ಕುಟ್ಟು ಕಲ್ಲಾಗ ಕುಟ್ತೀನಿ. ಸ್ನೇಹಿತರೆ, ಕುಟ್ಟು ಕಲ್ಲಾಗ ಕುಟ್ಟಿದ್ದೀನಿ. ಈಗ ಕುಟ್ಟಿ ಅದನ್ನು ಈ ರೀತಿ ಮಾಡಿದ್ದೀನಿ. ಇನ್ನು ಇದನ್ನು ಒಂದು ಪ್ಲೇಟ್ ತೊಗೋತೀನಿ. ಪ್ಲೇಟಿಗೆ ತೊಗೊಂಡು ಇದ್ರ ಮೇಲೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕೋತೀನಿ ನೋಡಿರಿ. ಯಾವ ರೀತಿ ಭಾಳ ಸಣ್ಣ ಆಗಬಾರ್ದು, ಸ್ವಲ್ಪ ಅಬಡ ಜಬಡ ಇರಬೇಕು ನೋಡಿ. ಸ್ನೇಹಿತರೆ, 1 ಸ್ಪೂನ್ ಎಣ್ಣೆ ಹಾಕಿನಿ. ಈಗ ಒಗ್ಗರಣೆ ಮಾಡ್ಕೊತೀನಿ ಅದಕ್ಕೆ ನೋಡಿ. ಸ್ನೇಹಿತರೆ, ಒಗ್ಗರಣೆ ಕಾದಿದ್ದೀಗ ಸಾಸಿವೆ ಹಾಕಿನಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ ಈಗ. ಆಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಕೈ ಆಡಿಸ್ತೀನಿ ಈಗ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೋದು, ಅದನ್ನು ಹಾಕಿಲ್ಲ. ಸೊಪ್ಪು, ಎಳ್ಳು, ಬಿಳೆ ಎಳ್ಳು ಹಾಕಿನಿ. ಈಗಾಗಲೇ ಒಗ್ಗರಣೆ ಒಳಗೆ ಇದ್ರಾಗ ಅರಿಶಿನ ಪುಡಿ ಹಾಕಿದಾಗ ಅರಿಶಿನ ಪುಡಿಗೆ ಹಾಕೋದಿಲ್ಲ ಈಗ ನೋಡಿ. ಎಳ್ಳು ಚಟ್ಪಟ್ಟನಾಗುತ್ತದೆ. ಈಗ ಸ್ಟವ್ ಆರಿಸ್ತೀನಿ ಈಗ ನೋಡಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಗ್ಗರಣೆ ರೆಡಿ. ಸ್ವಲ್ಪ ತಣ್ಣಗಾಗ ಇದಕ್ಕೆ ಒಗ್ಗರಣೆ ಹಾಕಿಬಿಡ್ತೀನಿ. ಸ್ನೇಹಿತರೆ, ಒಗ್ಗರಣೆ ರೆಡಿ ಮಾಡಲಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಎಣ್ಣೆ, ಆಮೇಲೆ ಸ್ವಲ್ಪ ಹಿಂಗ, ಕರಿಬೇವು ಸೊಪ್ಪು ಹಾಕಿದ್ದೀನಿ ರೀ. ಈಗ ಅದನ್ನು ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ನೋಡಿ ಸ್ನೇಹಿತರೆ, ಒಗ್ಗರಣೆ ಹಾಕೀನಿ. ಅದ್ರ ಮೇಲೆ ನೋಡಿ, ಒಗ್ಗರಣೆ ಮೇಲೆ ಏನೈತಿ, ಬಿಳಿ ಎಳ್ಳು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಸೊಪ್ಪು ಯಾವ ರೀತಿ ಕಾಣ್ತಾ ಇದೆ ನೋಡ್ರಿ. ಚೆನ್ನಾಗಿ ಒಗ್ಗರಣೆ ಆಗಿದೆ. ಈಗ ಮಿಕ್ಸ್ ಮಾಡ್ತೀವಿ. ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆ ಬೆರಿಬೇಕು ಅದು. ಇದು ಉತ್ತರ ಕರ್ನಾಟಕದ ಚಟ್ನಿ, ಕಲ್ಲಾಗ ಕುಟ್ಟಿ ಚಟ್ನಿ ರೆಡಿ ಆಗಿದೆ ನೋಡಿ ಸ್ನೇಹಿತರೆ. ಮಾವಿನಕಾಯಿ ಕಡಲೆಬೇಳೆ ಚಟ್ನಿ ರೆಡಿಯಾಗಿದೆ. ಇದು ಭಾರಿ ಟೇಸ್ಟಿಯಾಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಆಗೈತಿ. ಇದು ರೊಟ್ಟಿ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ಅನ್ನ ಜೊತೆಗೆ ತಿನ್ಬೋದು. ಎಲ್ಲಕ್ಕೂ ಇದು ಕಾಂಬಿನೇಷನ್ ಇದೆ. ಇದು ಭಾರಿ ಒಳ್ಳೆಯದು. ಆದ್ದರಿಂದ ತಾವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.